ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಶ್ವತ್ಥಾಮ ವಧವನ್ನು ಕೇಳಿ ದುಃಖದಿಂದ ನಿಂತಿದ್ದ ದ್ರೋಣನನ್ನು ಕೊಲ್ಲುವುದಕ್ಕಾಗಿ ದೃಷ್ಟದ್ಯುಮ್ನನ ಪ್ರಯತ್ನವು, ದೃಷ್ಟದ್ಯುಮ್ನನು ದ್ರೋಣನ ಕೊಲೆಗೆ ಸಿಕ್ಕಿಬಿದ್ದಾಗ ಸಾತ್ವಿಕೆಯು ಅವನನ್ನು ಬಿಡಿಸಿದುದು ಎಂಬ 192ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಹೀಗೆ ದ್ರೋಣನು ಮಹಾವ್ಯಸನದಿಂದ ವ್ಯಾಕುಲಿತನಾಗಿ ನಿಂತಿರುವುದನ್ನು ನೋಡಿ ದೃಷ್ಟದ್ಯುಮ್ನನು ಅವನನ್ನು ಕೊಲ್ಲಲು ಇದೇ ತಕ್ಕ ಸಮಯವೆಂದು ಆತುರದಿಂದ ಓಡಿ ಬಂದನು. ದ್ರುಪದನು ದ್ರೋಣ ವಧಕ್ಕಾಗಿಯೇ ಯಜ್ಞವನ್ನು ಮಾಡಿ ಆ ಯಜ್ಞಾಗ್ನಿಯ ಮೂಲಕವಾಗಿ ಯಾವ ಮಗನನ್ನು ಪಡೆದನೋ ಆ ದೃಷ್ಟದ್ಯುಮ್ನನು ದೃಢವಾದ ನಾಣುಳ್ಳ ಒಂದು ದಿವ್ಯ ಧನುಸ್ಸನ್ನು, ಸರ್ಪ ಸಮಾನವಾದ ಬಾಣವನ್ನು ಕೈಗೆತ್ತಿಕೊಂಡು ಬಿಲ್ಲಿನಲ್ಲಿ ಸಂಧಿಸಿದನು. ಮಂಡಲಾಕಾರವಾದ ಆ ಬಿಲ್ಲಿನ ನಡುವೆ ಅವನು ಪರಿವೇಶ ಮಧ್ಯಗತನಾದ ಸೂರ್ಯನಂತೆ ಜ್ವಲಿಸುತ್ತಿದ್ದನು. ಆಗ ಕೋಪಗೊಂಡ ದೃಷ್ಟದ್ಯುಮ್ನನು ಕೈಯಲ್ಲಿದ್ದ ಬಿಲ್ಲನ್ನು ನೋಡಿ ದೃಷ್ಟದ್ಯುಮ್ನನ ಕೈಯಲ್ಲಿದ್ದ ಬಿಲ್ಲನ್ನು ನೋಡಿ ಸೈನಿಕರೆಲ್ಲ ಅದೇ ಪ್ರಳಯ ಕಾಲವೆಂದು ಭ್ರಮಿಸಿದರು. ದ್ರೋಣನು ಕೂಡ ದೃಷ್ಟದ್ಯುಮ್ನನ ಕೈಯಲ್ಲಿ ಸಂಧಾನವಾದ ಬಾಣವನ್ನು ನೋಡಿ ತನ್ನ ದೇಹಕ್ಕೆ ಕೊನೆಗಾಲವು ಪ್ರಾಪ್ತವಾಯಿತೆಂದು ನಿಶ್ಚಯಿಸಿದನು. ಆಗಲೂ ಆಚಾರ್ಯನು ಆತ್ಮರಕ್ಷಣೆಗಾಗಿ ಆ ಬಾಣವನ್ನು ತಡೆಯುವುದಕ್ಕೆ ಪ್ರಯತ್ನಿಸಿದನು. ಆದರೆ ಅವನ ಕೈಗೆ ಬಾಣಗಳೊಂದು ಸಿಕ್ಕಲಿಲ್ಲ. ಹಿಂದೆ 4 ಹಗಲು ಮತ್ತು 1 ರಾತ್ರಿಯೆಲ್ಲ ಎಡೆಬಿಡದೆ ಬಾಣಗಳನ್ನು ಪ್ರಯೋಗಿಸಿದ ಆ ದ್ರೋಣನ ಬತ್ತಳಿಕೆಯಲ್ಲಿದ್ದ ಬಾಣಗಳೆಲ್ಲ ಮುಗಿದು ಮರುದಿನದ ಹಗಲಿನ 3ನೆಯ ಜಾಮದೊಳಗಾಗಿ ಬತ್ತಳಿಕೆಯು ಬರಿದಾಗಿದ್ದಿತು. ಅಸ್ತ್ರ ಮಂತ್ರಗಳು ಅವನ ನೆನಪಿಗೆ ಬಾರದೆ ಹೋದವು. ತನಗೆ ಹೀಗೆ ಬಾಣಗಳು ಕ್ಷೀಣಿಸಿ ಹೋದುದೊಂದು, ಅಸ್ತ್ರ ಮಂತ್ರಗಳು ತನ್ನ ನೆನಪಿಗೆ ಬಾರದುದೊಂದು, ಪುತ್ರ ಶೋಕವೊಂದು, ಇವಿಷ್ಟು ಅವನಿಗೆ ಮುಂದೆ ಏನೂ ತೋರದಂತೆ ಮಾಡಿದವು. ಇದಲ್ಲದೆ ಮಹರ್ಷಿಗಳು ತನಗೆ ಹೇಳಿ ಹೋದ ಮಾತುಗಳು ಅವನ ಸ್ಮರಣೆಗೆ ಬಂದವು. ಆಗ ಶಸ್ತ್ರ ತ್ಯಾಗ ಮಾಡಬೇಕೆಂದು ಅವನಿಗೆ ಬುದ್ಧಿ ಹುಟ್ಟಿತು. ಮಹಾರಾಜ, ಆಗಲೂ ಅವನ ತೇಜಸ್ಸೇನು ಕುಂದಿರಲಿಲ್ಲ. ಆದರೆ ಮೊದಲಿನಂತೆ ಯುದ್ಧದಲ್ಲಿ ಅವನಿಗೆ ಉತ್ಸಾಹವಿರಲಿಲ್ಲ. ಆದರೂ ಆಗ ದೃಷ್ಟದ್ಯುಮ್ನನ ಪ್ರಯತ್ನವನ್ನು ನೋಡಿ ಅವನಿಗೆ ಮನಸ್ಸು ತಡೆಯಲಿಲ್ಲ. ಅಂಗೀರಸ್ಸಿನಿಂದ ತನಗೆ ಬಂದ ಬೇರೊಂದು ದಿವ್ಯ ಧನುಸ್ಸನ್ನು ಕೈಗೆತ್ತಿಕೊಂಡನು. ಬ್ರಹ್ಮದಂಡಕ್ಕೆಣೆಯಾದ ಬೇರೆ ಬಾಣಗಳನ್ನು ಸಂಗ್ರಹಿಸಿಕೊಂಡು ತಿರುಗಿ ದೃಷ್ಟದ್ಯುಮ್ನನ ಮೇಲೆ ಬಾಣ ವರ್ಷವನ್ನು ಕರೆದನು. ಆ ದೃಷ್ಟದ್ಯುಮ್ನನ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ಶತಖಂಡವಾಗಿ ಭೇದಿಸಿದನು. ಅವನ ಧ್ವಜವನ್ನು ಬಿಲ್ಲನ್ನು ಮುರಿದು ಸಾರಥಿಯನ್ನು ಕೊಂದು ಕೆಡಹಿದನು. ದೃಷ್ಟದ್ಯುಮ್ನನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ದ್ರೋಣನ ಎದೆಗೆ ಗುರಿಯಿಟ್ಟು ಬಾಣವನ್ನು ಹೊಡೆದನು. ದ್ರೋಣನು ತಿರುಗಿ ದೃಷ್ಟದ್ಯುಮ್ನನ ಬಿಲ್ಲನ್ನು ಮುರಿದು ಅವನ ಕೈಯಲ್ಲಿದ್ದ ಬಾಣಗಳನ್ನು ಭೇದಿಸಿದನು. ಅವನಲ್ಲಿದ್ದ ಗದೆ, ಕತ್ತಿ ಇವೆರಡು ಹೊರತು ಮಿಕ್ಕ ಉಪಕರಣಗಳೆಲ್ಲ ದ್ರೋಣನಿಂದ ಭೇದಿಸಲ್ಪಟ್ಟವು. ದೃಷ್ಟದ್ಯುಮ್ನನನ್ನು ದ್ರೋಣನು 9 ತೀಕ್ಷ್ಣ ಬಾಣಗಳಿಂದ ಹೊಡೆದನು. ಇಷ್ಟರಲ್ಲಿಯೇ ದೃಷ್ಟದ್ಯುಮ್ನನು ಬ್ರಹ್ಮಾಸ್ತ್ರ ಮಂತ್ರವನ್ನು ಪುನಶ್ಚರಣ ಮಾಡುತ್ತಾ ತನ್ನ ರಥವನ್ನು ಮುಂದೆ ಸಾಗಿಸಿ ದ್ರೋಣನ ರಥಕ್ಕೆ ತಗುಲುವಂತೆ ನಿಲ್ಲಿಸಿದನು. ಪಾರಿವಾಳದ ಬಣ್ಣವುಳ್ಳ ದೃಷ್ಟದ್ಯುಮ್ನನ ರಥಾಶ್ವಗಳು ದ್ರೋಣನ ರಥದ ಶೋಣಿತಾಶ್ವಗಳು ಒಂದಕ್ಕೊಂದು ಕಲೆತು ಮಿಂಚಿನೊಡಗೂಡಿದ ಮೇಘಗಳಂತೆ ಕಾಣಿಸಿದವು. ಇಷ್ಟರಲ್ಲಿಯೇ ದ್ರೋಣನು ದೃಷ್ಟದ್ಯುಮ್ನನ ರಥದ ಚಕ್ರ, ರಥಬಂಧ ಮುಂತಾದವುಗಳನ್ನೆಲ್ಲ ಬಾಣಗಳಿಂದ ಭೇದಿಸಿಬಿಟ್ಟನು. ದೃಷ್ಟದ್ಯುಮ್ನನಿಗೆ ಕೈಯಲ್ಲಿದ್ದ ಬಿಲ್ಲು ಮುರಿಯಿತು. ಅವನ ರಥವು ಭಗ್ನವಾಯಿತು. ಸಾರಥಿಯು ಸತ್ತನು. ಅವನು ಮಹತ್ತಾದ ಅಪಾಯಕ್ಕೆ ಒಳಗಾಗುವ ಸ್ಥಿತಿಯಲ್ಲಿದ್ದನು. ಆಗ ಅವನು ತನ್ನ ಗದೆಯನ್ನು ಆ ಕೈಗೆತ್ತಿಕೊಂಡನು. ಆ ಗದೆಯನ್ನು ದ್ರೋಣನು ಆ ಕ್ಷಣವೇ ಭೇದಿಸಿಬಿಟ್ಟನು. ಆಮೇಲೆ ದೃಷ್ಟದ್ಯುಮ್ನನು ಕತ್ತಿ ಗುರಾಣಿಗಳನ್ನು ಕೈಗೆತ್ತಿಕೊಂಡು ದ್ರೋಣನನ್ನು ತಾನು ಕೊಂದೇ ತೀರಿಸುವೆನೆಂಬ ದೃಢ ಸಂಕಲ್ಪದಿಂದ ಖಡ್ಗ ಪಾಣಿಯಾಗಿ ತನ್ನ ರಥದ ಮೂಕಿಯಿಂದ ಥಟ್ಟನೆ ದ್ರೋಣನು ಕುಳಿತಿದ್ದ ರಥದ ಗದ್ದುಗೆಗೆ ಹಾರಿದನು. ಕತ್ತಿಯನ್ನು ಮೇಲಕ್ಕೆತ್ತಿ ಹಿಡಿದು ದ್ರೋಣನ ಎದೆಯನ್ನು ಭೇದಿಸುವ ಪ್ರಯತ್ನದಲ್ಲಿದ್ದನು. ಈ ಉದ್ದೇಶದಿಂದ ದೃಷ್ಟದ್ಯುಮ್ನನು ದ್ರೋಣನ ರಥದ ನೊಗದ ಕಟ್ಟು, ರಥಾಶ್ವಗಳ ಬೆನ್ನಿನ ಹಿಂಭಾಗ ಇವುಗಳ ಮೇಲೆ ಕಾಲನ್ನಿಟ್ಟು ನಿಂತು ಕತ್ತಿಯನ್ನು ಬೀಸುವುದರಲ್ಲಿದ್ದನು. ಸೈನ್ಯಗಳೆಲ್ಲ ಅವನ ಸಾಹಸಕ್ಕೆ ಆಶ್ಚರ್ಯ ಪಡುತ್ತಿದ್ದವು. ಹೀಗೆ ಕುದುರೆಯಿಂದ ನೊಗಕ್ಕೂ, ನೊಗದಿಂದ ಕುದುರೆಗೂ ಹೆಜ್ಜೆಯನ್ನು ಮೀರಿಸಿ ವೇಗದಿಂದ ಸಂಚರಿಸುತ್ತಿದ್ದ ದೃಷ್ಟದ್ಯುಮ್ನನನ್ನು ಗುರಿಯಿಟ್ಟು ಹೊಡೆಯಲು ದ್ರೋಣನಿಗೆ ತಕ್ಕ ಅವಕಾಶವು ಸಿಕ್ಕದಂತಾಯಿತು. ನೋಡುವವರಿಗೆಲ್ಲ ಇದು ಆಶ್ಚರ್ಯಕರವಾಯಿತು. ಮಾಂಸಕ್ಕಾಗಿ ಆತುರಗೊಂಡು ಬರುತ್ತಿರುವ ಗಿಡುಗಗಳಂತೆ ದ್ರೋಣ ದೃಷ್ಟದ್ಯುಮ್ನರಿಬ್ಬರು ಒಬ್ಬರನ್ನೊಬ್ಬರು ಹಿಡಿಯಲು ಯತ್ನಿಸುತ್ತಿದ್ದರು. ಆಗ ದ್ರೋಣನು ಉಭಯ ರಥಗಳ ಕುದುರೆಗಳೆರಡು ತೊಡರಿಕೊಂಡಿದ್ದಾಗ ತನ್ನ ಕೆಂಪು ಕುದುರೆಗಳನ್ನು ಮಾತ್ರ ಬಿಟ್ಟು ಪಾರಿವಾಳದ ಬಣ್ಣದ
ದೃಷ್ಟದ್ಯುಮ್ನನ ಕುದುರೆಗಳನ್ನೆಲ್ಲ ತನ್ನ ಶಕ್ತ್ಯಾಯುಧದಿಂದ ಬಡಿದು ಕೊಲ್ಲುತ್ತಾ ಬಂದನು. ದೃಷ್ಟದ್ಯುಮ್ನನ ಕುದುರೆಗಳೆಲ್ಲ ಸತ್ತು ಬಿದ್ದವು. ದ್ರೋಣನ ರಥಾಶ್ವಗಳು ದೃಷ್ಟದ್ಯುಮ್ನನ ರಥಾಶ್ವಗಳ ತೊಡಕಿನಿಂದ ಬಿಡಿಸಲ್ಪಟ್ಟವು. ತನ್ನ ಕುದುರೆಗಳು ನಷ್ಟವಾದುದನ್ನು ನೋಡಿ ದೃಷ್ಟದ್ಯುಮ್ನನು ಅತ್ಯಾಕ್ರೋಶದಿಂದ ರಥವನ್ನು ಬಿಟ್ಟಿಳಿದು ಖಡ್ಗವನ್ನೆತ್ತಿಕೊಂಡು ಸರ್ಪದ ಮೇಲೆ ಬೀಳುವ ಗರುಡನಂತೆ ದ್ರೋಣನ ಮೇಲೆ ನುಗ್ಗಿದನು. ಆಗ ದ್ರೋಣ ವಧಕ್ಕಾಗಿ ಕೋಪಗೊಂಡು ಬರುತ್ತಿರುವ ಆ ದೃಷ್ಟದ್ಯುಮ್ನನ ರೂಪವು ಹಿಂದೆ ಹಿರಣ್ಯಕಶಿಪುವಿನ ವಧಕ್ಕಾಗಿ ಬಂದ ನೃಸಿಂಹ ರೂಪಿಯಾದ ಶ್ರೀವಿಷ್ಣುವಿನ ರೂಪದಂತೆ ಅತ್ಯುಗ್ರವಾಗಿದ್ದಿತು. ಖಡ್ಗವನ್ನು ಹಿಡಿದು ಅವನು ಆ ರಣಭೂಮಿಯಲ್ಲಿ 21 ಬಗೆಯ ಗತಿವಿಶೇಷಗಳಿಂದ ಸಂಚರಿಸುತ್ತಿದ್ದನು. ಭ್ರಾಂತ, ಉದ್ಭ್ರಾಂತ, ಅವಿದ್ಧ, ಅಪ್ಲುತ, ಪ್ರಸೃತ, ಶ್ರುತ, ಶ್ರುತ, ಪರಿವೃತ್ತ, ನಿವೃತ್ತ, ಸಂಪಾತ, ಸಮುದೀರ್ಣ, ಭಾರತ, ಕೌಶಿಕ, ಸಾತ್ವತಗಳೆಂಬ 13 ಬಗೆಯ ವಿಚಿತ್ರ ಗತಿ ಚಮತ್ಕಾರಗಳನ್ನೆಲ್ಲ ತೋರಿಸಿದನು. ಎಲ್ಲ ಯೋಧರು, ಆಕಾಶದಲ್ಲಿ ನೆರೆದಿದ್ದ ದೇವತೆಗಳು ಇದನ್ನು ನೋಡಿ ವಿಸ್ಮಿತರಾದರು. ಇಷ್ಟರಲ್ಲಿಯೇ ದ್ರೋಣನು ಸಾವಿರಾರು ಬಾಣಗಳಿಂದ ಆ ದೃಷ್ಟದ್ಯುಮ್ನನ ಕತ್ತಿ ಗುರಾಣಿಗಳೆರಡನ್ನು ಭೇದಿಸಿ ಕೆಡಹಿದನು. ಮಹಾರಾಜ, ಶತ್ರುವು ಬಹಳ ಸಮೀಪದಲ್ಲಿರುವಾಗ ಪ್ರಯೋಗಿಸತಕ್ಕ ವೈತಸ್ತಿಕಗಳೆಂಬ ಬಾಣಗಳು ದ್ರೋಣನಲ್ಲಿ ಹೊರತು ಬೇರೆ ಯಾರಲ್ಲಿಯೂ ಇಲ್ಲ. ವೈತಸ್ತಿಕಗಳೆಂದರೆ ವಿತಸ್ತಿ ಪ್ರಮಾಣದ, ಅಂದರೆ 12 ಅಂಗುಲವುಳ್ಳ ಬಾಣಗಳು. ಅವು ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ, ಅರ್ಜುನ, ಅಭಿಮನ್ಯು, ಪ್ರದ್ಯುಮ್ನ, ಸಾತ್ವಿಕಗಳೆಂಬ ಇಷ್ಟು ಮಂದಿಯಲ್ಲಿ ಮಾತ್ರ ಇರುವವಲ್ಲದೆ ಬೇರೆ ಯಾರಿಗೂ ಆ ಬಾಣ ಪ್ರಯೋಗವು ತಿಳಿಯದು. ಆಮೇಲೆ ಆಚಾರ್ಯನು ತನಗೆ ಶಿಷ್ಯನು ಪುತ್ರ ಸಮಾನನು ಆದ ಆ ದೃಷ್ಟದ್ಯುಮ್ನನನ್ನು ಕೊಲ್ಲಬೇಕೆಂದು ಒಂದು ದೃಢವಾದ ಬಾಣವನ್ನು ಬಿಲ್ಲಿನಲ್ಲಿ ಸಂಧಾನ ಮಾಡಿದನು. ಆಗ ಸಾತ್ವಿಕೆಯು ದ್ರೋಣನು ಸಂಧಿಸಿದ್ದ ಆ ಬಾಣವನ್ನು ಭೇದಿಸಿ ಕರ್ಣ, ದುರ್ಯೋಧನಾದಿಗಳು ನೋಡುತ್ತಿದ್ದ ಹಾಗೆಯೇ ದ್ರೋಣನಿಂದ ಕೊಲೆಗೀಡಾಗುತ್ತಿದ್ದ ದೃಷ್ಟದ್ಯುಮ್ನನನ್ನು ತಪ್ಪಿಸಿದನು. ಸಾತ್ವಿಕೆಯು ನಡೆಸಿದ ಆ ಸಾಹಸ ಕಾರ್ಯವನ್ನು ಅವನು ಅಸಹಾಯನಾಗಿ ಶತ್ರುಗಳ ದಿವ್ಯಾಸ್ತ್ರಗಳನ್ನೆಲ್ಲ ಭಂಗಿಸುತ್ತಿರುವುದನ್ನು ನೋಡಿ ಕೃಷ್ಣಾರ್ಜುನರಿಬ್ಬರು ಅವನನ್ನು ಭಲೆ ಭಲೆ ಎಂದು ಕೊಂಡಾಡಿದರು. ಆಗ ಧನಂಜಯನು ಕೃಷ್ಣನನ್ನು ಕುರಿತು, ವಾಸುದೇವ, ಅದೋ ನೋಡು, ಸಾತ್ವಿಕೆಯು ದ್ರೋಣ, ಕೃಪರ ಮತ್ತು ಇತರ ಮಹಾರಥರ ನಡುವೆ ಸಿಕ್ಕಿರುವಾಗಲೂ ಯುದ್ಧ ಕ್ರೀಡೆಯನ್ನು ನಡೆಸುತ್ತಿರುವುದು ನಮ್ಮೆಲ್ಲರ ಮನಸ್ಸಿಗೆ ಮಹತ್ತಾದ ಹರ್ಷವನ್ನುಂಟು ಮಾಡುತ್ತಿದೆ. ವೃಷ್ಣಿ ವಂಶಕ್ಕೆಲ್ಲ ಕೀರ್ತಿವರ್ಧಕನಾದ ಆ ಸಾತ್ವಿಕೆಯು ಕೇವಲ ಲೀಲಾ ಮಾತ್ರದಿಂದ ಮಹಾರಥರನ್ನೆಲ್ಲ ಎದುರಿಸುತ್ತಾ ತನ್ನ ಪರಾಕ್ರಮಕ್ಕಾಗಿ ಹೆಮ್ಮೆಗೊಳ್ಳದೆ ರಣರಂಗದಲ್ಲಿ ಸಂಚರಿಸುತ್ತಿರುವನು ನೋಡು. ಆಕಾಶದಲ್ಲಿ ನೆರೆದ ಸಿದ್ಧರು, ಉಭಯ ಪಕ್ಷದ ಸೈನಿಕರು ಅವನ ಕಾರ್ಯವನ್ನು ಭಲೆ, ಶಹಬಾಸ್ ಎಂದು ಕೊಂಡಾಡುತ್ತಿರುವರು ಎಂದನು. ಇದು 192ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.